ಬೇರೆ ಮನೆ ಮಾಡ್ಕೊಂಡು ಹೋಗೋಕೆ ನಿಮ್ಮನೇಲಿ ಎಲ್ರು ಒಪ್ಕೊಂಡ್ರೇನೋ? ಈ ವಿಷಯ ಎಲ್ರಿಗೂ ಹೇಳಿದ್ಯಾ? ಅದೀಗ ಸದ್ಯಕ್ಕೆ ಯಾರ್ ಕೊಲೆ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೆ. ನೀನ್ ಇದೇ ತರ ಪ್ರಶ್ನೆ ಕೇಳ್ತಿದ್ರೆ ಫಸ್ಟ್ ಮರ್ಡರ್ ನಿಂದೆ. ನಾಳೆ ಹೆಡ್ಲೈನಲ್ಲಿ ಕುಚುಕು ಗೆಳೆಯನ ಹತ್ಯೆ ಮಾಡಿದ ಶ್ರೀಮಂತ ಅಂತ ಪೇಪರಲ್ಲಿ ಬರತ್ ಕಣೋ. ಬೇಡ ಕಣೋ, ಈ ಬಡ್ಪಾಯಿ ಮೇಲೆ ಯಾಕೋ ಬ್ರಹ್ಮಾಸ್ತ್ರ ಹೂಡ್ತಿದ್ಯಾ? ಅಂದ್ಮೇಲೆ ಬಾಯಿ ಮುಚ್ಕೊಂಡು ಅಪಾರ್ಟ್ಮೆಂಟ್ ಹತ್ರ ಬೇಗ ಬಾ. ಮನೇಲಿ ಏನ್ ಅನಾಹುತ ಮಾಡಿ ಕೂಡ್ಸಿದಾನೋ ಗೊತ್ತಾಗ್ತಿಲ್ವೇ? ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್ ಸಪ್ತಮಿ. ನಿಮ್ಗಂತ ಸ್ಪೆಷಲ್ ಆಗಿ ಬಾದಾಮಿ ಹಾಲು ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ. ಸಪ್ತಮಿ, ಫಸ್ಟ್ ಏನ್ ಡಿಸೈಡ್ ಮಾಡಿದ್ರಿ ಅಂತ ಹೇಳ್ತೀರಾ? ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಇವಾಗ ಆರಾಮಾಗಿ ಹಾಲು ಕುಡೀರಿ, ತಗೊಳ್ಳಿ. ಹೇಳಿ ಹೇಳಿ ಹೇಳಿ, ಹಾಲು ಕುಡ್ದಾಯ್ತು, ಏನ್ ಡಿಸೈಡ್ ಮಾಡಿದ್ರಿ ಹೇಳಿ ಹೇಳಿ. ಹೊಸ ಮನೆಗೆ ಹೋಗಿ ಹಾಲಿಸ್ಬಿಟ್ಟು ಬರೋಣ? ಏನು ಬರ್ತೀರಾ ಹೇಳಿ? ಬರ್ತೀನಿ. ನಿಜ ಬರ್ತೀರಾ? ಹಾಗಾದ್ರೆ ಈಗಲೇ ಹೊಸ ಮನೆಗೆ ಹೋಗೋಣವಾ? ಖಂಡಿತ ಹೋಗೋಣ. ಯೇ! ಅಯ್ಯೋ ಅಯ್ಯೋ, ನೀವು ಸೂಪರ್ ಬಿಡಿ ಸಪ್ತಮಿ. ಯಾವಾಗ್ಲೂ ಸ್ವೀಟು ಸಖತ್ತು ಕ್ಯೂಟು. ಲೇಟ್ ಆಗ್ತಿದೆ, ಬೇಗ ರೆಡಿಯಾಗಿ ಹಿಂಗೋಗಂಗ್ ಬಂದ್ಬಿಡೋಣ. ಒಂದ್ ನಿಮಿಷ. ಹೊಸ ಮನೆಗೆ ಹಾಲು ಉಗ್ಸೋಕೆ ನಾವಷ್ಟೇ ಬರ್ತಿಲ್ಲ. ಮಾವ, ಅಜ್ಜಿ, ಜಾನ್ವಿ, ವಿಭಾ, ಸಮರ್ಥು, ಮಂದಾರ ಅತ್ತೆ, ನಮ್ಮಪ್ಪ ಅಮ್ಮ, ಕಿಟ್ಟಿ, ನಮ್ರತಾ ಎಲ್ರೂ ಬರ್ತಿದ್ದಾರೆ. ಏನ? ಎಲ್ರು ಬರ್ತಿದಾರಾ? ಹೌದು, ಎಲ್ರೂ ಬರ್ತಿದ್ದಾರೆ. ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್? ಓಹ್, ನನಗೆ ಕಂಡೀಷನ್ ಹಾಕೋ ಥರ ಆಗಿದ್ದೀರಾ? ಯಾಕೆ ನಿಮ್ಮ ಹತ್ರ ಕಂಡೀಷನ್ ಹಾಕ್ಬೇಕಾ? ನಾವ್ ಕಂಡೀಷನ್ ಹಾಕ್ಬಾರ್ದಾ? ಆ ಥರ ಏನಿಲ್ಲ. ಸರಿ, ನಿಮ್ಮ ಕಂಡೀಷನ್ ಏನಂತ ಹೇಳಿ. ಈಗ ಹೊಸ ಮನೆಗೆ ಹೋಗಿ ಹಾಲು ಉಗ್ಸ್ಬಿಟ್ಟು ಬರೋಣ. ಅದಾದ್ಮೇಲೆ ನಾವಿಬ್ರು ಸಪ್ರೇಟ್ ಆಗಿ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕಾ? ಎರಡೂ ಫ್ಯಾಮಿಲಿ ಜೊತೆಗೆ ಇಬ್ರು ಹೊಸ ಮನೆಗೆ ಹೋಗಿ ಒಟ್ಟಿಗೆ ಇರ್ಬೇಕಾ ಅನ್ನೋದನ್ನ ಮಾತಾಡಿ ಡಿಸೈಡ್ ಮಾಡೋಣ. ಏನಂತೀರಾ? ಏನಾಯ್ತು? ಏನು ಮಾತಾಡ್ತಾನೆ ಇಲ್ಲ. ಹೊಸ ಮನೆಗೆ ಹೋದ್ಮೇಲೆ ಡಿಸೈಡ್ ಮಾಡೋದೇನಿಲ್ಲ ರೀ. ನಾನು ಈಗಲೇ ನನ್ನ ನಿರ್ಧಾರನ ಹೇಳ್ತಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ನನ್ನ ಜೊತೆ ಸಪ್ರೇಟಾಗಿ ಬೇರೆ ಮನೆ ಮಾಡ್ಕೊಂಡು ಹೋಗೋದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಈ ಮನೇಲಿ ಇರಲ್ಲ, ನಿಮ್ಮ ಜೊತೆ ಬಾಳೋದು ಇಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಈಗೇನು ಹೇಳ್ತೀರಾ? ಮದ್ವೆ ಆದ್ಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಕಂಡೀಷನ್ನು ನನಗೆ ಮದ್ವೆ ಮುಂಚೆನೆ ಗೊತ್ತಿದ್ದಿದ್ರೆ ಖಂಡಿತ ನಾನು ಈ ಮದ್ವೆಗೆ ಒಪ್ಕೋತಿರ್ಲಿಲ್ಲ. ನಿಮಗೆ ನಿಮ್ಮ ಕಂಡೀಷನ್ನೇ ದೊಡ್ಡದಾಗಿ ಕಾಣಿಸ್ತಿದೆ ಅಲ್ವಾ? ಆದರೆ ನಾನು ಹೇಳೋ ಮಾತು ನಿಮ್ಮ ತಲೆವರೆಗೂ ತಲುಪಲೇ ಇಲ್ಲ. ಮದುವೆ ಆದಮೇಲೆ ನಮ್ಮ ಎರಡೂ ಕುಟುಂಬನೂ ಒಟ್ಟಾಗಿರಬೇಕು ಅಂತ ನಾನು ಕಂಡೀಷನ್ ಹಾಕಿದ್ದೆ. ಈಗ ಅದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗತ್ತಾ ನಿಮ್ಮ ಕೈಲಿ? ಏನಂತ ಉತ್ತರ ಕೊಡ್ಲಿ? ನಮ್ಮ ಮನೇಲಿ ಕೊಡ್ತಿರೋ ಟಾರ್ಚರ್ ತಡ್ಕೊಳಕ್ಕಾಗದೆ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡಿರೋದು. ಈಗ ನೀವು ಬಂದು ನಿಮ್ಮ ಮನೆಯವರು ನಮ್ಮ ಮನೆಯವ್ರ ಜೊತೆ ಇರ್ಬೇಕಂತ ಕಂಡೀಷನ್ ಹಾಕಿದ್ರೆ ಅದಕ್ಕೆ ನಾನು ಒಪ್ಕೋಬೇಕಾ? ಅಲ್ಲ ರೀ, ಎಲ್ರೂ ನೋಡ್ಕೊಳಕ್ ನಂಗೇನು ಹುಚ್ಚಿಡ್ದಿದ್ಯಾ? ಅಲ್ಲ, ನಿಮ್ಮೆಲ್ರ ಕಣಿಗೂ ನಾನು ಯಾವ ಥರ ಕಾಣಿಸ್ತಿದ್ದೀನಿ? ಕುರಿ ಸಿಕ್ತು ಕಡ್ದ್ಬಿಡೋಣ ಅಂತ ಸ್ಕೆಚ್ ಆಗ್ತಿದ್ದೀರಾ ಹೇಗೆ? ಏನು ಹೇಳಿದ್ರಿ? ಕೇಳ ಏನು ಇಲ್ಲ ರೀ. ನೀವು ಹೇಳಿದ್ಕೆಲ್ಲ ತಲೆಯಾಡ್ಸೋದಕ್ಕೆ ನಾನೇನು ಗೊಂಬೆ ಅಲ್ಲ. ಈಗೇನೋ ನೀವು ಹೊಸ ಮನೆಗೆ ಹೋಗಿ ಹಾಲಿಸೋದಕ್ಕೆ ಬರ್ತಿರೋ ಇಲ್ವೋ ಅಷ್ಟೇ ಹೇಳಿ. ಸರಿ, ನೀವು ಬರಲಿಲ್ಲ ಅಂದ್ರೆ ನಾನು ಒಬ್ಬನೇ ಹೋಗಿ ಹಾಲಿಸ್ಬಿಡ್ತೀನಿ. ನೋಡಿ, ನಾನು ಹಾಲಿಸ್ ಬರೋ ಅಷ್ಟರಲ್ಲಿ ನೀವು ನಿರ್ಧಾರ ಮಾಡಿರ್ಬೇಕು. ಇಬ್ರು ಬೇರೆ ಮನೆಗೆ ಹೋಗ್ತಿದ್ದೀವಿ ಅಷ್ಟೇ. ನೀವು ಅದಕ್ಕೆ ಒಪ್ಕೊಳ್ಳೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಅದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ, ಬೇರೆ ಆಪ್ಷನ್ ನಾನು ಕೊಡೋದು ಇಲ್ಲ. ಇದೇ ಕೊನೆ ಚಾನ್ಸು, ಇದೇ ಕೊನೆ ಚಾಯ್ಸು. ನೆನಪಿರಲಿ.